ಲಾಸ್ಟ್ ಟೇಬಲ್ ಅಲ್ಲಿ 2 ಬಟರ್ ಕುಲ್ಚಾ, 1 ಬಟರ್ ನಾನು, 1 ಪನ್ನೀರ್ ಬಟರ್ ಮಸಾಲ. ಬೇಗ. ಶ್ರುತಿ ಬಂದಿದ್ದಾರೋ, ನಿನ್ನ ಕರೀತಾ ಇದಾರೆ. ಎಲ್ಲೋ? ಅಲ್ಲೇ ಹೊರಗಡೆ ಇದಾರಪ್ಪ. ನಾನ್ ಬಿಸಿ ಇದೀನಿ ಕಣೋ. ಆನ್ಲೈನ್ ಆರ್ಡರ್ ಬಂದಿದೆ, ಅವಳೇ ಬರಕ್ ಹೇಳು. ಸರಿ ನೀವ್ ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಚೆನ್ನಾಗಿ ಡಿಸೈನ್ ಮಾಡಿ ತೋರಿಸ್ತೀನಿ. ಮೇಡಮ್, ಹೇಳಿ ಮುರಳಿ. ಅವರು ಬ್ಯುಸಿ ಇದಾರಂತೆ, ನೀವೇ ಒಳಗಡೆ ಹೋಗ್ಬೇಕಂತೆ. ಅವ್ನ್ ಇವಾಗ್ಲೇ ಇಲ್ಲಿ ಬಂದ್ರೆ ಸರಿ, ಇಲ್ಲ ಅಂದ್ರೆ ಒಳಗ್ ಬಂದು ಗಲಾಟೆ ಮಾಡ್ಬಿಡ್ತೀನಿ, ಹೇಳ್ತಿದೀನಿ. ಓಕೆ, ಆ ಟೇಬಲ್ ಅವರು ಗೋಬಿ ನೂಡಲ್ಸ್ ಹೇಳಿದ್ರು, ರೆಡಿ ಇದೆ, ಸರ್ವ್ ಮಾಡ್ಬಿಡು. ನೀನೇ ಹೋಗ್ಬೇಕಂತಪ್ಪ. ಒಳಗಡೆ ಏನಾದ್ರು ಬಂದ್ಬಿಟ್ರೆ ದೊಡ್ಡ ಜಗಳ ಮಾಡ್ತಾಳಂತೆ, ನೀನೇ ಹೋಗು. ಸರಿ, ಅದು ಆರ್ಡರ್. ಓಕೆ, ಹೇಳು ಶ್ರುತಿ. ಹಲೋ ರವಿ, ಹೌ ಆರ್ ಯು? ಡೂಯಿಂಗ್ ಗುಡ್. ಇವರು ಫೇಮಸ್ ಇಂಟೀರಿಯರ್ ಡಿಸೈನರ್. ನಾವಿಬ್ರು ಸೇರಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ತಿದೀವಲ್ಲ. ಅವಲ್ಲ, ನೀನ್ ಮಾತ್ರ. ನೀನ್ ನನ್ ಜೊತೆ ಬಾ. ಏನಾಗಿದೆ ನಿಂಗೆ ರವಿ? ನಾನು ಓಪನ್ ಮಾಡ್ತಿರೋ ಹೋಟೆಲ್ ನಿನಗ್ ಸಂಬಂಧ ಪಟ್ಟಿದಲ್ವಾ? ಸದ್ಯಕ್ಕೆ ನನ್ ಸಂಬಂಧ ಇರೋದು ಈ ಒಂದೇ ಹೋಟ್ಲಲ್ಲಿ. ನೀನ್ ಹೋಟೆಲ್ ಶುರು ಮಾಡಿದ್ರು ನಾನು ಅಲ್ಲಿ ವರ್ಕರ್ ತಾನೆ. ಅಲ್ಲಿ ಅಪಾಯಿಂಟ್ ಆಗೋವರೆಗೂ ನಾನು ಇಲ್ಲಿನ ಕೆಲ್ಸಗಾರ. ಬೇಡ ರವಿ, ಹೆಂಡತಿಗೆ ಇಷ್ಟೊಂದು ಅವಮಾನ ಮಾಡ್ಬೇಡ. ನಿನ್ ಯೋಗ್ಯತೆ ಇಡೀ ಪ್ರಪಂಚಕ್ ತೋರ್ಸ್ಬೇಕಂತಿರೋ ನನಗೆ ಇಷ್ಟು ಅವಮಾನ ಮಾಡ್ತಿದ್ಯಲ್ಲ. ಇಸ್ ದಿಸ್ ಇವನ್ ರೈಟ್? ನೋಡು ಶ್ರುತಿ, ನನ್ ಮನ್ಸಿಗೆ ಯಾವ್ದು ಸರಿ ಅನ್ಸ್ತಾ ಇದೆಯೋ ಸದ್ಯಕ್ಕೆ ನಾನು ಅದನ್ನೇ ಮಾಡ್ತಾ ಇರೋದು. ನಿನ್ ಹತ್ರ ದುಡ್ಡಿದೆ, ಆದ್ರೆ ಅನುಭವ ಇಲ್ಲ. ಮಾರ್ಕೆಟ್ ಅಲ್ಲಿ ನಮ್ದು ಒಂದು ಅಂಗಡಿ ಅನ್ನೋದೇ ಬೇರೆ, ನಮ್ ಅಂಗಡಿಗೆ ಹೊಸ ಮಾರ್ಕೆಟ್ ಸೃಷ್ಟಿ ಮಾಡೋದೇ ಬೇರೆ. ನೀನ್ ಸೋಲೋದ್ ನನ್ಗೆ ಇಷ್ಟ ಇಲ್ಲ ಶ್ರುತಿ. ನಿನ್ನ ಗೆಲ್ಲಿಸ್ದೆ ನಾನ್ ಬಿಡಲ್ಲ ರವಿ. ಹಾಗಿದ್ರೆ ನೀನ್ ಇಷ್ಟ ಬಂದಾಗ ನೀನ್ ಮಾಡ್ಕೊ, ನನ್ನ ಬಿಟ್ಬಿಡು. ಹಲೋ ಡಿಸೋಜ್ ಅವ್ರೆ, ರೆಸ್ಟೋರೆಂಟ್ ಬಗ್ಗೆ ಏನೇ ಇದ್ರು ಶ್ರುತಿಗ್ ಹೇಳಿ, ಅವಳೇ ಮಾತಾಡ್ತಾಳೆ. ನನ್ಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಶ್ರುತಿ ಅವ್ರೆ, ನಿಮ್ ಹಸ್ಬೆಂಡ್ ಗೆ ಇಂಟ್ರೆಸ್ಟ್ ಇಲ್ಲ ಅಂತಿದ್ದಾರೆ. ಅದು ಇಂಟ್ರೆಸ್ಟ್ ಅಲ್ಲ ಡಿಸೂಸ್ ಅವ್ರೆ, ಭಯ ಅಷ್ಟೇ. ಇವಾಗ ನಾನ್ ಹೇಳಿದ ಪ್ಲಾನ್ಸ್ ಎಲ್ಲ ನೀವು ಡಿಸೈನ್ ಮಾಡ್ಕೊಂಡ್ ಬನ್ನಿ, ಆಮೇಲೆ ಮಾತಾಡೋಣ. ಓಕೆ ಅಲ್ಲ? ಓಕೆ, ನಾನು ಹೊರಡ್ತೀನಿ. ಬಾಯ್ ಬಾಯ್ ಬಾಯ್. ಎಕ್ಸ್ಕ್ಯೂಸ್ ಮೀ ಶ್ರುತಿ, ಏನೇ ಹೋರಾಟ ಮಾಡಿದ್ರು ಇಲ್ಲಿಂದ ರವಿನ ಕರ್ಕೊಂಡು ಹೋಗಕ್ ಆಗಲ್ಲ. ಅದ್ ನಿನಗೆ ಅರ್ಥ ಆಗಿದೆ ಅಂತ ಅನ್ಸತ್ತೆ. ಕಮಾನ್ ನೀತು, ಅವ್ರ ನನ್ ಗಂಡ. ಇಲ್ಲಿಂದ ಕರ್ಕೊಂಡ್ ಹೋಗಕ್ ಆಗಲ್ಲ ಅಂದ್ರೆ ಏನ್ ಅರ್ಥ? ನೀನೇ ನೋಡ್ದಲ್ಲ, ನಾಳೆ ನೀನು ನೋಡ್ತೀಯ ನೀತು. ರವಿ ಯಾರ್ ಜೊತೆ ಬರ್ತಾನೆ ಅಂತ, ಯಾರ್ ಮಾತ್ ಕೇಳ್ತಾನೆ ಅಂತ. ನಮ್ ಪರ್ಸನಲ್ ವಿಷಯಕ್ಕೆಲ್ಲ ತಲೆ ಹಾಕ್ಬೇಡ. ದಟ್ಸ್ ನಾಟ್ ಗುಡ್ ಫಾರ್ ಯು, ಹೇಳ್ತಾ ಇದೀನಿ. ಮಾಡ್ಬಾರ್ದು, ಒಂಚೂರ್ ಕುಡಿಯೋ. ಹುಟ್ಟಿ ಭೂಮಿಗ್ ಬಂದಾಗ ಹಿಡಿತಿದ್ದೆ, ಈಗ ನೀನು ಬೆಳೆದು ಬೆಟ್ಟ ಆಗಿದೆ. ನೀನ್ ಆಡ್ತಿರೋ ಮಾತು ನನ್ಗೆ ಅರ್ಥನೇ ಆಗ್ತಿಲ್ವಲ್ಲ ಮನೋಜ. ಕುಡಿಯಪ್ಪ, ಚೂಸ್ ಕುಡಿ. ಮತ್ತೇನು ಏನ ಮತ್ತೆ ನಿನ್ ಗೋಳು? ಅರ್ಥ ಆಯ್ತು ಬಿಡು. ಆಗ ನಿನಗ್ ಬುದ್ಧಿ ಇತ್ತು, ಈಗ ಎಲ್ಲಾ ಕಳ್ಕೊಂಡ್ಬಿಟ್ಟಿದೀನಿ ಅಂತ ಹೇಳ್ತಾ ಇದ್ರ ಅಷ್ಟೇ. ರೇ, ನೀ ಸುಮ್ನಿರಿ ಸ್ವಲ್ಪ. ಬಂದೇನಮ್ಮ ಚಿಲಕ್ನೂರ್ ಚಿಂತಾಮಣಿ ಎಲ್ಲಿ ಊರ್ ಸುತ್ತಕ್ ಹೋಗಿದೆ? ಮನೆಗ್ ಬರಕ್ ಇಷ್ಟೊತ್ತ ನಿನ್ಗೆ? ನಾನ್ ಯಾಕೆ ಕತೆ ಅಲ್ಲೆಲ್ಲ ಓಡಾಡ್ಲಿ? ಶೋರೂಮ್ ಅಲ್ಲಿ ಕಸ್ಟಮರ್ಸ್ ಇದ್ರು, ತುಂಬಾ ಕೆಲ್ಸ ಇತ್ತು, ಅದಕ್ಕೆ ಲೇಟ್ ಆಯ್ತು ಬರೋದು. ತಗೊಳ್ಳಿ ಅತ್ತೆ, ಇದ್ರಲ್ಲಿ ಇವತ್ತಿನ ಲಾಭ ಇದೆ ಅತ್ತೆ. ಅಷ್ಟೊಂದು ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅತ್ತೆ. ನಿನ್ನ ಮಗನಿಗೆ ಆ ಬುದ್ಧಿವಂತಿಕೆ ಇಲ್ಲ ಅಂತ ಸಾರಾ ಸಗಟಾಗಿ ಹೇಳ್ತಾ ಇದೆ ಮಗು. ಮಗು ಅಂತೆ ಮಗು. ಯಾಯ್, ಎಲ್ಲಿಂದ ಎತ್ಕೊಂಡ್ ಬಂದಿದ್ರು? ಯಾಕತ್ತೆ, ನಿಮ್ ಕಣ್ಣಿಗೆ ನಾನು ಕಳ್ಳಿ ಹಾಕಿ ಕಾಣಿಸ್ತಿದ್ದೀನ? ರೋಹಿಣಿ ನಿಜವಾಗ್ಲೂ ಬುದ್ಧಿವಂತೆ, ಅದಕ್ಕೆ ಲಾಭ ತಂದಿದ್ದಾಳೆ ಅಂತ ಹೇಳ್ತಿದಾರತ್ತೆ. ಅಂದ್ರೆ ಏನು ಅರ್ಥ? ನನ್ ಮಗ ದಡ್ಡ ಅಂತಾನ? ಅಂತನ ಅಲ್ಲ ಕಣೆ, ಸಡ್ಡನೆ ಅಂತಿದ್ದಾರೆ. ನಾನು ನಮ್ಮ ಬಾವಿಚ್ಕೊಂಡು ಕೂತ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಅದ್ ಸುಮ್ನಿರಿ ನೀವು. ಲಾಭ ಹೇಗ್ ಬಂತು ಅಂತ ಕೇಳ್ತಿದ್ದೀರಾ? 250 ರೂಪಾಯಿ ಫ್ಲಾಸ್ಕ್ ಮೇಲೆ 700 ರೂಪಾಯಿ ಲೇಬಲ್ ಹಾಕ್ದೆ, ಅದನ್ನ ಡಿಸ್ಕೌಂಟ್ ಅಂತ 600 ರೂಪಾಯಿ ಮಾರ್ದೆ. ಬರೀ ಫ್ಲಾಸ್ಕ್ ಅಲ್ಲ, ಬೇರೆ ಎಲ್ಲಾ ಐಟಮ್ಸ್ ಮೇಲೂ ಹೀಗೆ ಮಾಡ್ದೆ. ಅದ್ರ ಪರಿಣಾಮ ಇದು. ಕೆಲಸ ಇಲ್ದೇನವನಿಗೆ ದ್ರವ್ಯ ಚಿಂತನಮ್ಮ, ವ್ಯಾಪಾರ ಮಾಡೋವನಿಗೆ ದ್ರೋಹ ಚಿಂತನಮ್ಮ. ಹೆಂಡತಿಯಿಂದ ಲಾಭ ಬಂದಿದೆ, ದಿನಾ ನನ್ ಹೆಂಡತಿ ಶೋರೂಮ್ ಬರ್ಲಿ ಅಂತ ಹೇಳ್ತಿದಾರತ್ತೆ. ನಾನು ಮೊಳತುತ್ತ ಹೇಳಿದ್ರೆ ನೀನ್ ಮಾರುತ್ತ ಹೇಳ್ತಿದ್ಯಲ್ಲ. ಅಮ್ಮ ರೋಹಿಣಿ, ಗ್ರಾಹಕರು ಅಂದ್ರೆ ಅನ್ನದಾತರು ಕಣಮ್ಮ. ವ್ಯಾಪಾರದಲ್ಲಿ ಲಾಭ ಬೇಕಾಗಿರೋದು ನಿಜಾನೇ. ಕಣ್ಣಿಗೆ ಮಣ್ಣೆರ್ಚಿ ದುಡ್ಡು ಸಂಪಾದನೆ ಮಾಡಬಾರ್ದು ತಾಯಿ. 450 ರೂಪಾಯಿ ಫ್ಲಾಸ್ಕ್ ನ ಇನ್ನು 300 ರೂಪಾಯಿ ತಗೊಂಡು ಆಲ್ರೆಡಿ 150 ರೂಪಾಯಿ ಲಾಭ ಮಾಡ್ಕೋತೀಯ. ಅದಕ್ಕೆ ನೀನು ಇನ್ನೊಂದಷ್ಟು ಲೇಬಲ್ ಎಣಿಸಿ ಇನ್ನೂ ಹೆಚ್ಚು ದುಡ್ಡು ಮಾಡ್ತೀನಿ ಅಂತಿದೆಯಲ್ಲ ತಾಯಿ. ಒಳ್ಳೇದಾಗ್ಲಮ್ಮ, ಇದಕ್ಕಿಂತ ಏನ್ ಹೆಚ್ಚಿಗೆ ಮಾತಾಡಲ್ಲ ನಾನು. ಇವತ್ತು ನೀನ್ ಲಾಭ ತಂದಿರ್ಬೋದು, ಆದ್ರೆ ಇದು 4 ಜನಕ್ಕೆ ಗೊತ್ತಾದ್ರೆ ನಾಳೆ ನಿನ್ ಅಂಗಡಿ ಕಡೆ ಯಾರಮ್ಮ ಬರ್ತಾರೆ? ಅವ್ರು ಹೇಳ್ದಂಗೆ ನೀನು ಅಂಗಡಿನ ದಿವಾಳಿ ಎಬ್ಬಿಸ್ಬಿಡ್ತೀನಿ ನೀನು. ಏನೋ ತಿಂದು ಮತ್ತೆ ಹಾಗೆಲ್ಲ ಏನು ಆಗಲ್ಲ, ರೋಹಿಣಿ ಅಂಗಡಿಗ್ ಬರ್ಲಿ, ಅವಳೆಲ್ಲ ನೋಡ್ಕೋತಾಳೆ ಅಂತ ಹೇಳ್ತಿದಾರತ್ತೆ. ಎಲ್ಲ ಭಾಷೆನೂ ಗೊತ್ತಾ? ನನಗೆ ಹೇಳೋದೇನು ಅರ್ಥ ಆಗ್ತಿಲ್ವಲ್ಲ. ನಿನಗ್ ಮಾತ್ರ ಏನ್ ಗೊತ್ತಾಗುತ್ತೆ? ಅವ್ನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ ಅತ್ತೆ. ಹೋಗ್ಲಿ ಬಿಡು ಅತ್ತೆ, ನಮ್ ದಿನ ಶೋರೂಮ್ಗೆ ಹೋಗ್ಬೋದಾ? ಯೋಚನೆ ಮಾಡಿ ಗಂಟ್ಲ ಮೇಲೆ ನಿಂತ್ಕೊಂಡ್ ಕೇಳ್ಬಿಡು ಮಗುಗೆ. ನಿಮ್ಗೆ ಇದೇ ಸರಿ, ಕುಡಿರಿ. ಮಾತಾಡಿದ್ರೆ ಇದನ್ನು ಮುಚ್ಚಿಬಿಡ್ತೀನಿ. ನೋಡೆಯ ಸೂರ್ಯ, ನೀರು ನಿದ್ದೆ ನೆರಳು ಋಣಕ್ಕೆ ಸಂಬಂಧಪಟ್ಟಿದ್ದು. ಅನ್ಯಾಯವಾಗಿ ಅವರಿಬ್ಬರನ್ನು ದೂರ ಮಾಡಿ ಪಾಪ ಕಟ್ಕೋತಾ ಇದ್ದೇನೆ. ಇಲ್ಲಪ್ಪ, ಈ ವಿಷಯದಲ್ಲಿ ನಾನು ಯಾರ ಮಾತು ಕೇಳೋದಕ್ಕಾಗದಿಲ್ಲ. ಕೋಪ ಕಮ್ಮಿ ಮಾಡ್ಕೊಂಬ. ಆತಲ್ಲ ಕಣಪ್ಪ, ನಿನ್ ಕೋಪ ಹೇಗ್ ಕಮ್ಮಿ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು ಕಂದ. ಬಾ ದೇವ್ರು. ಲೋಭಿಯಾನ ಬುದ್ಧಿಶ್ಚಲತಿ ಲೋಭ ಜನತೆ ತೃಷಾಂ ತೃಷಾಣಾರ್ಥೋ ದುಃಖನಾಂ ಪೋತಿ ತೃಷಾರ್ಥೋ ದುಃಖಮಾಪ್ನೋತಿ ಪರತ್ರೇಚ ಮಾನವ
ಹೀಗಂತ ಸಾಲುಗಳಿದೆ ಕಂದ. ಪ್ರೀತಿಲಿ ಬಿದ್ದವ್ರಿಗೆ ಲೋಭ ಇರುತ್ತೆ. ಲೋಭ ಅಂದ್ರೆ ಆಸೆ ಅಂತಕ್ಕಂತ. ಆ ಆಸೆ ಅನ್ನೋದು ಆನೆಯಷ್ಟು ಭಾರ ಇರುತ್ತೆ. ತಲೆ ತೆಗಿಯೋದು ಸುಲಭನೇ ಹೊರತು ತಲೆ ಒಳಗಿರೋ ಆನೆ ಭಾರದ ಆಸೆ ಇದೆಯಲ್ಲ ಅದನ್ನ ತೆಗಿಯೋದು ಕಷ್ಟ ಕಂದ. ಕನಕ ಮನಸ್ಸಲ್ಲಿ ಈಗ ಅರುಣ್ ಒಂದು ಆನೆಯಾಗಿ ನಿಂತಿದ್ದಾನೆ. ಆ ಆನೆನ ನೀನು ಎತ್ತಿ ಹೊರಗಿಡಕ್ಕಾಗಲ್ಲ ಬಂಗಾರ. ಯಾಕಂದ ಮೇಲಕ್ಕೆದ್ದೆ? ಈ ನಿನ್ ಮಡ್ಲಿದೆಯಲ್ಲ ಅದೊಂಥರ ದೇವ್ರ ಪಾದ ಇದ್ದ ಹಾಗೆ. ನನ್ ಮಲಗ್ಬಿಟ್ರೆ ನೀನ್ ಏನೇ ಹೇಳಿದ್ರು ಕೇಳ್ಬೇಕು ಅಂತ ಅನ್ಸ್ಬಿಡತ್ತಪ್ಪ. ಆದ್ರೆ ಒಂದ್ ನಿಮಿಷ, ಯಾರೋ ಬಂದಿದ್ದಾರೆ ನೋಡಪ್ಪ. ಯಾರು ಹೇಳಿ? ಇಂಥ ತಂದೆ ಪ್ರೀತಿಗೋಸ್ಕರ ಕಾಯ್ತಾ ಇರೋನು. ಸಾರಿ, ನನ್ನ ಹೆಸರು ಜೈ ಅಂತ. ನನ್ ಕಾರು ನಿಮ್ ಮನೆ ಪಕ್ಕದಲ್ಲೇ ಕೆಟ್ಟೋಗಿದೆ. ಡ್ರೈವಿಂಗ್ ಸ್ಕೂಲ್ ಬೋರ್ಡ್ ನೋಡ್ದೆ. ಇಲ್ಲೇನಾದ್ರೂ ಸಹಾಯ ಸಿಗತ್ತಾ ಅಂತ ಕೇಳೋಣ ಅಂತ ಬಂದೆ. ಸರ್, ಕಾರಲ್ಲಿ ಪೆಟ್ರೋಲ್ ಇತ್ತಾ? ಹಾ, ಫುಲ್ ಟ್ಯಾಂಕ್ ಇದೆ. ಸೈಡ್ ಪ್ಲೀಸ್. ನಮ್ ಹೆಂಗಸ್ರೆ ಹೋಗಟ್ಟದು ಮೀನಾ ಅಂತ. ಹಂಗಾರೆ ಹೋಗಿ ಕರಿತೀರಾ ಅವ್ರನ್ನ? ಫ್ಯೂಯಲ್ ಆಗಕ್ಕಿಲ್ಲ, ಊರ್ತಿನೇ ಕರಿತೀನಿ. ಸರ್, ನೀವ್ ನಡ್ರಿ ಸರ್, ಕಾರ್ ತೋಸಿ ಬನ್ನಿ. ಯಾರ್ ಹೇಳಿ? ನನ್ ಹೆಸರು ಲಲಿತ್. ಹೂ ಬೇಕಾಗಿತ್ತಾ? ಅಯ್ಯ, ಒಂದ್ ಕಾಫಿನ ಟೀನ ಕೊಡಿ. ಹೊರಗಡೆ ತುಂಬಾ ಚಳಿ ಅದು ಗೊತ್ತಾ? ಸರಿ ಬನ್ನಿ. ಹಿರಿಯರ ಆಶೀರ್ವಾದ ಮಾಡಿ. ಏನ್ ಮಾತಾಡತ್ತಪ್ಪ ಈಗಲೇ ಹುಡುಗಿ? ಎಂತ ಚಟ್ಪಟಾಕಿ ಹುಡುಗಿ. ನಮ್ ಶಾಂತಿಗೆ ಸೊಸೆಯಾಗಿ ಸಿಗ್ಬೇಕಾಗಿತ್ತು. ನೀವು ಕೂತಿರಿ, ನಾನು ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೇನೆ. ಯಾರೇ ಇದು? ನಂಗೂ ಗೊತ್ತಿಲ್ಲ. ಹೊತ್ತು ಗುರಿ ಇಲ್ದೇ ಅಂತ ಹೇಳ್ತಿದ್ಯಾ? ನಾನ್ ನಿಮಗ್ ಗೊತ್ತಿಲ್ಲ ಅಟ್ಟಯ್ಯ, ಆದ್ರೆ ಗುರಿ ಇಲ್ಲ ಅಂತ ಹೇಳ್ಬೇಡಿ. ನನ್ ಗುರಿನೇ ಬ್ಯಾರೆ. ಏನದು? 8ನೇ ತಾರೀಕು ನನ್ BA ಎಕ್ಸಾಮ್ ಬರೀತಾವನಿ. ಅದಕ್ಕೆ ಮೊಗ್ಗಿನ ಚಡೆ ತಕೊಂಡೋಗಮ್ಮ ಅಂತ ಬಂದೆ. ಎಕ್ಸಾಮ್ ಬರೆಯೋದಕ್ಕೆ ಮೊಗ್ಗಿನ ಚಡೆ ಯಾಕೆ? ಅದನ್ನ ಮದ್ವೆಗೆಲ್ಲ ಹಾಕೊಳ್ಳೋದು. ಮದ್ವೆ ಆಗೋದಿಕ್ಕೆ ಅದ್ ಬಿಡಿ. ನಿನ್ನಕ್ಕ, ನೀವು ಮೊಗ್ಗಿನ ಜೋಡೆ ಮಾಡ್ತಿರಲ್ಲ, ಅದ್ರಲ್ಲಿ ಓಸಿ ಪೇಪರ್ ಚಿಟ್ಸ್ ಮಾಡಿ ಕಳಕ್ಕೆ ಜಾಗ ಇರ್ಲಿ. ಟೆಕ್ಸ್ಟ್ ಬುಕ್ ಅಲ್ಲಿರೋ ಎಲ್ಲಾ ಹಣೆನುವೆ ನನ್ ಜೊಡೆಲೇ ಇರ್ಬೇಕು, ಆಯ್ತಾ? ಚೇಟೆ ಮನೆಯಲ್ಲಿ ಫುಲ್ ಬಲ್ವಂತ. ನನ್ BA ಪಾಸ್ ಮಾಡಿದ್ರೆ ನನ್ ಆಸೆ ಪಡುವಂತಾನೆ ಸಿಗ್ತಾನೆ. ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ತುಂಬಾ ಥ್ಯಾಂಕ್ಸ್ ಸೂರ್ಯ ಅವ್ರೆ. ನಿಮ್ಮ ಅಮೌಂಟ್ ಎಷ್ಟು ಅಂತ? ಪರವಾಗಿಲ್ಲ ಬಿಡಿ. ಪ್ರೇಮ್ ಒಂದ್ಸಲ ನನ್ ಕನ್ಸಲ್ ಬಂದಿರೋರು. ಯಾರ್ ನೀವು? ನಿಮ್ಮನ್ನ ಕೈ ಹಿಡಿಯೋಡು. 7 ಹೆಜ್ಜೆ ನಿನ್ ಜೊತೆ ಎಲ್ಲ ಕೆಟ್ಟಿದೆ ಅನ್ಸುತ್ತೆ ನಿಮ್ಗೆ. ಸೂರ್ಯ ಅವ್ರೆ, ನಾನು ಇನ್ ಬರ್ತೀನಿ. ಆಗ್ಬೋದು ಸರ್. ಬರ್ತೀನಿ. ಏನಮ್ಮ ಇದು? ಹಾರ ಕೇಳಿದ್ರಿ, ಕಾಫಿನೂ ಕೇಳಿದ್ರಿ, ಸುಮ್ನೆನೆ ಹೋಗ್ತಾ ಇದೀರಲ್ಲ? ಏನ್ ಸುಮ್ನೆ ಹೋಯ್ತಾ ಇಲ್ಲ, ಮದ್ವೆ ಆಗೋದಿಕ್ ಹೋಯ್ತಾ ಇದೀನಿ. ಮದ್ವೆನಾ? ಏನ್ ತಾಯಿ ಇದು? ತುಂಬಾ ಕುತೂಹಲ ಹುಟ್ಟುತ್ತಾ ಇದೆಯಾ? ಅದೇನು ಸರಿಯಾಗಿ ಹೇಳಮ್ಮ. ಎಲ್ಲ ನೋಡ್ಸುತ್ತ ಎಂಜಾಯ್ ಮಾಡಿ, ಓಕೆನಾ? ಬರ್ತೀನಿ. ಏನಾಯ್ತಮ್ಮ? ಏನಾಯ್ತು? ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ 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 ಹಿಡ್ಕೊಳ್ಳಿ ಬನ್ನಿ. ಕನಕ, ಆಯ್ತು ಸರ್, 1 ನಿಮಿಷ ನಾನು ನಿಮ್ಗೆ ಮಾಡ್ತೀನಿ. ನೀನೇನಿಲ್ಲಿ? ನಿನ್ನನ್ನೇ ಹುಡ್ಕೊಂಡ್ ಮನೆ ಹತ್ರ ಹೋಗಿದ್ದೆ. ಅಮ್ಮ ನೀನ್ ಇಲ್ಲಿ ಇದ್ಯಾ ಅಂತ ಹೇಳಿದ್ರು. ಅಲ್ಲ ಕಣೆ, ಡಾಕ್ಟರ್ ಹೇಳಿದಾರೆ ರೆಸ್ಟ್ ಮಾಡು ಅಂತ. ನೀನೇನ್ ಕೆಲ್ಸ ಮಾಡ್ತಿದ್ಯಾ? ಬೇಡ ಅಕ್ಕ, ಮನೇಲಿ ಸುಮ್ನೆ ಕೂತಿದ್ರೆ ಮರಿಬೇಕು ಅಂತ ಇರೋದೆಲ್ಲ ನೆನ್ಪಾಗುತ್ತೆ. ಕೆಲ್ಸ ಜಾಸ್ತಿ ಇದೆ. ಖುಷಿಯಾಗಿದ್ದೀನಿ ಗೊತ್ತಾ? ಅರುಣ್ ನೆನ್ಪೇ ಆಗ್ತಿಲ್ಲ. ಕನಕ, ತುಂಬಾ ನೊಂದ್ಕೋಬೇಡ್ವೆ. ನೋಡು, ಒಂದ್ ಕೆಲ್ಸ ಮಾಡು, ನೀನು ನಮ್ಮನೆಗ್ ಬಂದ್ಬಿಡು. ನಮ್ಮನೇಲಿ ಎಲ್ರೂ ಇರ್ತಾರೆ, ನಿನ್ ಟೈಮ್ ಪಾಸ್ ಆಗತ್ತೆ ಕಡೆ. ಎಲ್ರು ಅನ್ನೋದ್ರಲ್ಲಿ ನಿಮ್ಮ ಅತ್ತೆನೂ ಇದಾರಲ್ವಾ ಅಕ್ಕ? ಬಾವಿ ಒಳಗ್ ಬಿದ್ದು ಬದುಕ್ಬೋದು, ಆದ್ರೆ ಅವ್ರ ಬಾಯಿಗ್ ಬಿದ್ದು ಬದುಕೋಕಾಗತ್ತಾ? ಏನೈತ್ರಿ? ಯಾರೇ ಇದು? ಡಾಕ್ಟರ್ 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 ಏನಾಗಿದೆ ನೋಡಿ. ಪಲ್ಸ್ ರೇಟ್ ತುಂಬಾ ಕಮ್ಮಿ ಆಗ್ತಾ ಇದೆ. ಸಿಸ್ಟರ್, ಎಮರ್ಜೆನ್ಸಿ ರೂಮ್ಗೆ ಶಿಫ್ಟ್ ಮಾಡಿ. ಬೇಕ್. ಏನಾಯ್ತ್ರಿ? ಕನಕ, ನಿಮ್ಮ ಅಕೌಂಟೆಂಟ್ ಕರೀತಿದ್ದಾರೆ. ಬಂದೆ ಅಕ್ಕ, ನಾನ್ ಬರ್ತೀನಿ. ಇವರು ನನ್ನ ಕಾರ್ ಅಡ್ಡ ಬಂದು ಮಗಳು ವಿಷ ತಗೊಂಡ್ಬಿಟ್ಟಿದ್ದಾರೆ. ಆಂಬುಲೆನ್ಸ್ ಫೋನ್ ಮಾಡೋದು ಲೇಟ್ ಆಗ್ಬೋದು ಅಂತ ನಾನೇ ಕರ್ಕೊಂಡ್ ಬಂದೆ. ಏನಕ್ಕಂತ ವಿಷ ತಗೊಂಡಿರೋದು? ಯಾರಿಗ್ ಗೊತ್ತೇ? ಯಾಕ ಮತ್ತೆ ನೀನ್ ಇಲ್ಲಿಗೆ? ನಿನ್ ತಂಗಿ ಬದುಕಿದಾಳ ಸತ್ತಿದಾಳ ಅಂತ ನೋಡಕ್ ಬಂದೆ. ಅಮ್ಮ, ಯಾಕಮ್ಮ ಹಾಗೆಲ್ಲ ಮಾತಾಡ್ತೀಯಾ? ಅವಳ ತಂಗಿ ಕಣಮ್ಮ. ನಿಗೆ ತಂಗಿ ಅಂತ ಪ್ರೀತಿಗಿಂತ ನಾನು ಅವಳ ಅಣ್ಣ ಅನ್ನೋ ಅಧಿಕಾರನೇ ಜಾಸ್ತಿ ಇದೆ ನಿಂಗೆ. ಪ್ರೀತಿ ಇದ್ದಿದ್ರೆ ಅವಳು ಪ್ರೀತಿಸಿದ ಹುಡುಗನ್ ಜೊತೆ ಬದುಕೋದಿಕ್ಕೆ ಅವಕಾಶ ಕೊಡ್ತಿದ್ದೆ. ಅಮ್ಮ, ನಾನು ಅವ್ಳು ಹೇಳಿದ್ದು ಒಳ್ಳೇದಕ್ಕೆ ತಾನೆ ಅಮ್ಮ. ಇದೇನಾ ಒಳ್ಳೇದು ಅಂದ್ರೆ? ಪಾಪಿ ನೀನು ನಿಮ್ಮಪ್ಪ ಸೇರಿ ನನ್ನ ಮಗನ, ನೀವು ಬಂಗಾರದಂತ ಮಗು. ಯಾವತ್ತು ತಪ್ಪು ಕೆಲ್ಸ ಮಾಡಿಲ್ಲ. ಮದುವೆ ನಾನ್ ಇಷ್ಟಪಟ್ಟನ್ ಜೊತೆ ಆಗ್ಬೇಕು ಅನ್ಕೊಂಡಿದ್ದು ಅವಳು ತಪ್ಪೇನೋ? ಇವಳು ಮೇಜರ್ ಕಣೋ. ಯಾವತ್ತು ಅವಳು ಪ್ರೀತಿಸಿದ ಹುಡುಗನ್ ಜೊತೆ ಓಡೋಗಿ ಜೀವನ ಕಟ್ಕೋಬೋದಾಗಿತ್ತು. ನನ್ನ ಪ್ರಕಾರ ಏನು ಮಾಡಕ್ ಆಗ್ತಿರ್ಲಿಲ್ಲ. ಯಾಕೆ ಹಾಗ್ ಮಾಡ್ಲಿಲ್ಲ ಗೊತ್ತಾ? ಮನೆ ಹಿರಿಯ ಅಂತ ನಿನ್ ಮೇಲೆ ಗೌರವ ಇಟ್ಟಿದ್ದಕ್ಕೆ. ನಿಮ್ ಇಷ್ಟದ್ ಮೀರಿ ಏನು ಆಗ್ಬಾರ್ದು ಅಂತಾನೆ ನಾನ್ ಇಲ್ಲಿಗ್ ಬಂದು ನಿಮ್ ಹತ್ರ ಮಾತಾಡ್ತಿರೋದು. ರಕ್ತನ DNA ಮೂಲಕ ಪರೀಕ್ಷೆ ಮಾಡಬಹುದು, ಆದ್ರೆ ಗುಣ ಕಂಡಿಡಿಯ ಸರಿ. ಇವಳು ಪ್ರೀತಿ ಮಾಡಿದ ಹುಡುಗ ಸರಿ ಇಲ್ಲ. ನಾಳೆ ನೀನ್ ಕರ್ಕೊಬರೋ ಹುಡುಗ ಒಳ್ಳೆಯವನೇ ಆಗಿರ್ತಾನೆ, ಕೊನೆಯವರೆಗೂ ಇವಳನ್ನ ಚೆನ್ನಾಗ್ ನೋಡ್ಕೊತಾನೆ ಅನ್ನೋದಕ್ಕೆ ಏನೋ ಗ್ಯಾರಂಟಿ? ಬೇಡ ಅನ್ಸಿದ್ರೆ ಬಿಸಿ ಅಡಿಗೆನು ಬಾಯಿಗಿಡಕ್ ಆಗಲ್ಲ ಕಣೋ. ಬೇಕು ಅಂತ ಆಸೆ ಪಟ್ರೆ ತಂಗಳನ್ನಾದ್ರೂ ತಿಂತಾರೆ. ಇವಳಿಗೆ ಬೇಕು ಅನ್ಸಿದೆ, ಅವಳು ಆ ಬದುಕನ್ನ ನೋಡ್ಕೊತಾಳೆ. ನಾಯ್ಕೆ ತಪ್ಪಾಗಿದೆ ಅಂತ ನಂಗ್ ಅನ್ನಿಸ್ತಿಲ್ಲ ಬಾ. ತಡೆದು
ನೀನೇನೋ ಸಾಧನೆ ಮಾಡ್ತೀಯಾ, ತಂಗಿ ಜೀವನ ಚೆನ್ನಾಗಿರ್ಬೇಕು ಅಂತ ನೀನ್ ಆಸೆ ಪಟ್ಟಿದ್ದು ತಪ್ಪಲ್ಲ. ಆದ್ರೆ ನೀನ್ ಹಠ ಮಾಡ್ದೆ ನೋಡು, ಅದು ತಪ್ಪು. ಮದ್ವೆ ಆದ್ರೆ ಅವಳು ಸತ್ತೋಗ್ತಾಳೆ ಅಂತ ನೀನ್ ಹೇಳಿ ಮದ್ವೆ ಮುಂಚೆನೆ ಪ್ರತಿ ಕ್ಷಣ ಸಾಯ ಹಾಗೆ ಮಾಡ್ಬಿಟ್ಟೆಲ್ಲ. ಗುರಿಗೆ ಏನೂ ಇಲ್ಲ. ಇವತ್ತು ಈ ವ್ಯಕ್ತಿ ಅವಳನ್ನ ಬಂದು ಆಸ್ಪತ್ರೆ ಸೇರಿಸ್ದ. ಅದಕ್ಕೂ ಹಾಗೆ ಕಣೋ, ಯಾರು ನಮ್ಗೆ ಯಾವ ಕ್ಷಣದಲ್ಲಿ ಒಳ್ಳೇದ್ ಮಾಡ್ತಾರ ಗೊತ್ತಾಗಲ್ಲ. ಅವ್ರ ಮಗ್ಳು ಹೇಗಿದಾರಂತೆ? ಅಕ್ಕ, ಅವ್ರು ಹೇಳಿರೋ ಪ್ರಕಾರ ಹುಡುಗಿ ಪ್ರಾಣಕ್ಕೇನು ಅಪಾಯ ಇಲ್ಲ ಕಣ. ತುಂಬಾ ಥ್ಯಾಂಕ್ಸ್ ಸರ್. ಅಣ್ಣ ತಂಗಿ ಜಗಳದಲ್ಲಿ ನಾನ್ ದಿನಾಲು ಕಣ್ಣೀರಾಕಿ ಸೋತ್ ಹೋಗಿದ್ದೀನಪ್ಪ. ಇನ್ನು ನೋಡಿದ್ರೆ ಸ್ವಲ್ಪ ತಿಳುವಳಿಕೆ ಇರೋನು ಅನ್ಸುತ್ತೆ. ಇವರಿಗೆ ಸ್ವಲ್ಪ ಬುದ್ಧಿ ಹೇಳಪ್ಪ ನೀನಾದ್ರು. ಸರಿಯಾಗಿರೋನ್ನೇ ಕೇಳಿಸ್ತಿದ್ದೀರಮ್ಮ. ಇಂಥ ವಿಷಯದಲ್ಲಿ ತುಂಬಾ ಬುದ್ಧಿವಂತರು, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಕೇಳಿಸ್ತಾರೆ ಹೇಳ್ರಿ, ಪ್ರೀತಿ ಮಾಡ್ದವ್ರನ್ನ ದೂರ ಮಾಡೋದು ಸರಿನಾ ಅಂತ. ಗೊತ್ತಿಲ್ಲದೆ ನಾನು ಏನು ಮಾತಾಡಲ್ಲ ಅಮ್ಮ. ನಾನೇನ್ ಬರ್ತೀನಿ. ಕನಕ ಹುಷಾರ್. ಕನಕ, ಅದು ಹೆದರ್ಬೇಡಿ ಬಾಬಾ. ದುಡುಕಿ ನಾನ್ ಯಾವತ್ತೂ ಇಂತ ನಿರ್ಧಾರ ಮಾಡಲ್ಲ. ನಾವ್ ಚೆನ್ನಾಗಿರ್ಬೇಕು ಅಂತ ನೀವ್ ಎಷ್ಟೋ ಸಹಾಯ ಮಾಡಿದಿರ. ನನ್ ಸ್ವಾರ್ಥಕ್ಕೆ ನಿಮ್ ಸಹಾಯನ ಮರ್ತು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ನಾನು. ಪ್ಲಾನ್ಗಳು ಮಾಡ್ತಿದ್ಯಲ್ವಾ? ನೀನ್ ಆಡ್ಬೇಕಾಗಿರೋ ಮಾತುಗಳನ್ನ ಇನ್ನೊಬ್ರ ಮುಖಾಂತರ ಹೇಳಿಸ್ತಾ ಇದೆಯಲ್ಲ. ಮದುವೆ ವಿಷಯನೇ ಮಾತಾಡಕ್ ಬಂದಿದ್ರು, ನೀವ್ ಇದ್ರ ಬಗ್ಗೆ ಯಾವ್ದೇ ಕಾರಣಕ್ಕೂ ಸೊಲ್ಲೆತ್ ಬಿಡಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ. ಸಂತೋಷವಾಗಿ ಹೊರಟ್ರ? ಅರುಣನ್ ಮದುವೆ ಆಗ್ಲಿಲ್ಲ ಅಂದ್ರೆ ನಾನು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅನ್ನೋ ಭಾವನೆಯಲ್ಲಿ ಮಾತಾಡ್ಬಿಟ್ಲು ಕನಕ. ಒಳ್ಳೇದೇ ಆಯ್ತು ಬಿಡಿ. ಏನೇ ಒಳ್ಳೇದಾಗಿತ್ತು? ಅವಳು ಜೀವನ ಪೂರ್ತಿ ಮದುವೆ ಆಗಲ್ಲ ಅನ್ನೋ ಮಾತಾಡಿದ್ರೆ ಅದು ನಿನಗೆ ಒಳ್ಳೇದ? ಅಲ್ಲ, ನಾನ್ ಇನ್ನೇನ್ ಹೇಳ್ಬೇಕು ಅನ್ನೋದನ್ನ ನೀವೇ ಹೇಳ್ಬಿಡಿ.